ಸುಷ್ಮಿತಾ ವಿನಯ್ ಕನ್ನಡ ಬ್ಲಾಗ್ಸ್. ಸೊ ಇವತ್ತೊಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಈವ್ನಿಂಗ್ ಮಾಡ್ತಾ ಇದ್ದೀನಿ. ಸೊ ವಿನಯ್ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಊಟಕ್ಕೆ. ಏನಾಯ್ತು? ಅವನ ಪಾನಿಪುರಿ ಉದ್ದಿದ್ದಾವೆ ನನಗೆ. ಸೊ ಹಂಗಾಗಿ ಹೋಗೋಣ ಅಂತ. ವಿನಯ್ ಬೈಲಿ ಹೇಳಿ, ಯಾವ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದೇ. ನಾನು ಹೊಸದಾಗಿ ಮದ್ದೂರು ಟಿಫನೀಸ್ ಪಕ್ಕ ಒಂದು ಕೃಷ್ಣ ಕೇಶವ ಅಂತ ಒಂದು ಹೋಟ್ಲ್ ಓಪನ್ ಆಗಿದೆ. ಸೊ ಅಲ್ಲಿಗೆ ಹೋಯ್ತಾ ಇದೀವಿ. ಅದು ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಎಲ್ಲರೂ ಕರ್ಕೊಂಡು. ಅಲ್ಲಿ ಮುಳ್ಬಾಗ್ಲು ದೋಸೆ ಎಲ್ಲ ಸೂಪರ್ ಆಗಿರುತ್ತೆ ಅಂತ ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು ಹೋಗಿದ್ದವರು. ಸೊ ಅದಕ್ಕೆ ಇವತ್ತು ಊಟಕ್ಕೆ ಅಲ್ಲೇ ಹೋಗೋಣ ನೈಟ್ಗೆ ಅಂದ್ಬಿಟ್ಟು. ಸೊ ಡಿನ್ನರ್ ಪಾರ್ಟಿ. ಹೌದು, ವಿಪರೀತ ಶೆಕೆ ಮನೇಲಿ. ಫ್ಯಾನ್ ಹಾಕೊಂಡು ತಲೆಯೋದಲ್ಲ, AC ಹಾಕೊಂಡೆ ಕರ್ಕೋಬೋದು ಒಂಚೂರು. ಆದರೆ ಕೆಳಗಡೆ ಬಂದು ಸ್ವಲ್ಪ ಶೆಕೆ ಇದ್ದಾವೆ ನಮ್ಮ. ಹೌದು, ಮತ್ತೆ ಬ್ಲಾಗ್ ಮಾಡೋದವ್ರೆ ಅಂದರೆ ಮೇಲೆ ತುಂಬ ಶೆಕೆ ಇರುತ್ತೆ, ಕೆಳಗೆ ತಣ್ಣಗಿದೆ, ಪರವಾಗಿಲ್ಲ. ಹಂಗಾಗಿ ಏನು ಮಾಡ್ತೀನಿ, ಕೆಳಗಡೆ ಬಂದಾಗ ನೀರು ತುಂಬಿತು ಚೆಲ್ಬೇಕು ಅಂದ್ಕೊಂಡಿದ್ದೆ. ಅದರಿಂದ ಏನು ಮಾಡಲಿ, ದಿಲೀಪಾಯಿ ಅವನಿಗೆ ಇಕ್ಕದನ್ನ ಅವನಿಗೆ ಅಲ್ಲಿ ಕುಡಿದು ಖಾಲಿ ಮಾಡೋ. ಈ ನೀರು ನೀನು ಕುಡಿದು ಖಾಲಿ ಮಾಡೋದನ್ನ ಮಾಡ್ತಾನೆ. ಆಯ್ತಾ? ಭಲೇ ರಜಾ ಬಂದಿರೋದಿರ್ಲಿ ಇವನ್ಗೆ, ದಿಲೀಪ್ಗೆ. ಯಪ್ಪ, ಆಮೇಲೆ ಡಿಶ್ ವಾಷರ್ ನಮ್ಮ ಮನೆಗೆ ಡೆಲಿವರಿ ಆಯಿತು ಮೊನ್ನೆ ತಾನೇ. ಸೊ ಅದೊಂದು ಫಿಟ್ಟಿಂಗ್ ಕೂಡ ಆಯಿತು. ಬೆಳಿಗ್ಗೆ ಹಾಕಿದ್ವಿ ಒಂದ್ಸಲ, ಅದು ವಾಶ್ ಆಗಿದೆ. ತೋರಿಸ್ತೀನಿ ಹೆಂಗಾಗಿದೆ ಅಂತ. ನೀನೇನು ತೋರಿಸ್ಬಿಡಪ್ಪ, ನಾನು ತೋರಿಸ್ತೀನಿ. ನಮ್ಮ ಮನೆಗೆ ಡಿಶ್ ವಾಷರ್ ಯೂಸ್ ಇರ್ಲಿಲ್ಲ. ಸೊ ಏನಪ್ಪಾ ಅಂದ್ರೆ ನಾವೆಲ್ಲ ಹೊರಗಡೆನೆ ಇರ್ತೀವಿ ಬಿಸ್ನೆಸ್ ಅಲ್ಲಿ. ಸೊ ತುಂಬಾ ಬಿಸಿ ಇರೋದ್ರಿಂದ ಒಂದು ಡಿಶ್ ವಾಷರ್ ಬೇಕು. ನಮ್ಮಮ್ಮ ಪಾತ್ರೆ ತೊಳೆಯಕ್ಕಾಗಲ್ಲ. ನಮ್ಮಮ್ಮ ಪಾತ್ರೆ ಬಟ್ಟೆ ಅಂತ ಅಲ್ಲ, ಮನೆಗೆ ಯೂಸ್ ಆಗ್ಲಿ. ಟೈಮ್ ನಮ್ಗೆ ಬೆಳಿಗ್ಗೆ ಹೋದ್ರೆ ನಾವು ನೈಟ್ ಬರ್ತಿದೀವಿ. ಸೊ ಹಂಗಾಗಿ ಆ ಬಿಸಿ ಶೆಡ್ಯೂಲ್ ಅಲ್ಲಿ ಇರಕ್ಕಾಗಲ್ಲ ಅಂದ್ಬಿಟ್ಟು ಇದು ಮಾಡ್ತಾರೆ. ಬಿಡೋದಿಲ್ಲ. ಅದೇ ಏನ್ ಮಾಡ್ತಿದ್ಯೋ ತಟ್ಟೆ ಅದೇ ವಿಡಿಯೋ ಮಾಡ್ತಾರೆ ನೋಡಿ. ಇವಾಗ ತೆಗ್ದಿರೋದಿಲ್ಲ ಸ್ವಲ್ಪ. ಡಿಶ್ ವಾಷರ್ ನಾವು ತೊಗೊಂಡಿರೋದು ಬಂದು ಬಾಷ್ ಕಂಪ್ನಿದು. ಫುಲ್ ಬಿಸಿನೀರಲ್ಲೇ ವಾಶ್ ಮಾಡಿಕೊಡುತ್ತೆ. ಸೊ ನಾವು ಹಾಕಿ ಸ್ವಲ್ಪ ಎತ್ಕೊಂಡಿದ್ದೀವಿ ಆಲ್ರೆಡಿ. ಮಿಕ್ಕಿ ತೋರಿಸಿ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ. ಸೊ ಈ ಟ್ಯಾಬ್ಲೆಟ್ಸ್ ಹಾಕೊಳ್ಳೋದಿರುತ್ತೆ, ಮತ್ತು ಇಲ್ಲಿ ಲಿಕ್ವಿಡ್ ಇರುತ್ತೆ ನೋಡಿ. ನೋಡಿ ಇವೆಲ್ಲ ಹಾಕಿರೋದು ಸಿಕ್ಕಾಬಟ್ಟೆ ಚೆನ್ನಾಗಿ ತೊಳಿಯುತ್ತೆ. ಎಲ್ಲ ಮುಕ್ಕಾಲು ತಗೊಂಡ್ಬಿಟ್ಟಿದ್ದೀವಿ, ತೊಗೊಂಡ್ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಸ್ಟೀಮಾಗಿ ತೊಳಿಯುತ್ತೆ. ಅದಂತೂ ಸಿಕ್ಕಾಬಟ್ಟೆ ಖುಷಿ ನಮಗೆ. ತಣ್ಣೀರಲ್ಲಿ ಬಿಸಿನೀರಲ್ಲಿ ಎಲ್ಲ ಸ್ಟೀಮ್ ಮಾಡ್ಕೊಳ್ಳೋದು. ಸ್ಪೂನ್ಸ್ ಹಾಕೊಳ್ಳೋದು, ತಟ್ಟೆಗಳು ಇಟ್ಕೊಳ್ಳೋದು ಅಲ್ಲಿ ಕೆಲವೊಂದು. ಅಂದರೆ ದೊಡ್ಡ ದೊಡ್ಡ ತಟ್ಟೆಗಳಾಗಲ್ಲ, ಅಂದರೆ ಇಟ್ಟು ಸ್ಟಕ್ಲ ಎಡ್ಜ್ ಬರುತ್ತಲ್ಲ ಅಂಥದ್ದಾಗಲ್ಲ. ಸಣ್ಣ ಎಡ್ಜ್ ತೋರಿಸ್ತೀನಿ ನಾನು ಅದು ಯಾವ ಥರ ಅಂತ ನಡೀತೀವಿ. ಮತ್ತು ಅದಕ್ಕೆ ಟ್ಯಾಬ್ಲೆಟ್ಸ್ ಅನ್ನೋದು ಅವರೇ ಇವಾಗ ಫ್ರೀಯಾಗಿ ಕೊಟ್ಟಿದ್ದಾರೆ. ಆಮೇಲೆ ವಿನಯ್ ತಗೊಳ್ಬೇಕು. ನೆಕ್ಸ್ಟ್ 100 ಟ್ಯಾಬ್ಲೆಟ್ಸ್ಗೆ 1000 ಸಮಥಿಂಗ್ ಏನಾಗುತ್ತೆ. ಅದೇ ನೀನು ತೆಕ್ಕೊಡ್ಬೇಕು ಆಮೇಲೆ ಇದನ್ನು. ಸೊ ಬದಿಲಿ ನಡೀತಿಲಿ ಬಿಡು. ನಾನು ತೆಕ್ಕೊಡಲ್ಲ, ಯಾರು ಪಾತ್ರೆ ತೊಳಿಬೇಕು ಅಂತ ಅನ್ಸುತ್ತೋ ಅವ್ರು ತೆಕ್ಕೊಡ್ತಾರೆ. ನೋಡ್ದ ಏನು ವಿನಯ್ ಇಷ್ಟು ಯಾರೋ ಒಬ್ರು ತೆಗಿತೀರಾ ಹಾಕ್ತೀರಾ ಪಾತ್ರೆಗೆ, ನಾವು ನೋಡ್ತೀವಿ. ಎಲ್ಲ ಹಂಡಿಕ್ತಾನೆ ಕಣೆ. ದಿಲೀಪ್ ರೆಡಿನಾ ಹೊರಡಕ್ಕೆ? ಮದ್ದೂರ್ಗೆ ಏನ? ಹ್ಞೂ ತಗೊಂಬರೋಣ ಹೋಗಿ. ಬಿಸಿಲು ಜಾಸ್ತಿ ಒಣಗೋಗಿರ್ತಾವ ಕಣೆ. ಮೇಲೋಗಿ ಬಟ್ಟೆ ತೊಗೊಬತ್ತೀಯ ನೀನು? ಟೆರೆಸ್ಗೋಗಿ ಬಟ್ಟೆ ಎತ್ಕೊಂಬತ್ತೀಯಾ? ಇರ್ಲಿ, ಹೋಗಿ ಎತ್ಕೊಂಬಾ. ಬೆಳಿಗ್ಗೆ ರಾತ್ರಿ ಶೇಕ್ ಕುಡಿಯೋದ್ರಿಂದ ಪಾತ್ರೆ ಅಷ್ಟು ಬಿಡಲ್ಲ, ಅಡುಗೆ ಬಿಡುತ್ತೆ. ಹಂಗಾಗಿ 2 ದಿನಕ್ಕೆ ಒಂದ್ಸಲ ಹಾಕೊಳ್ಳೋದಿಲ್ಲಮ್ಮ. ಹೌದು, ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಎತ್ತಿಕ್ ಬಿಡ್ಬೇಕು. ಪುಟಾಣಿ ಕುಕ್ಕರ್ಗಳು, ನೋಡೋಣ ವಿನಯನ ಡಿಮಾರ್ಟ್ ಕರ್ಕೊಂಡು ಹೋದ್ರೆ ಪುಟಾಣಿ ತಟ್ಟೆಗಳು ಕರ್ಕೊಂಡು ಹೋಗ್ತೀವಿ. ವಿನಯ್ ಇವಾಗ ಮಂಡ್ಯದಲ್ಲಿ ಇದೆಯಲ್ಲ, ಮದ್ದೂರ್ ಒಂಚೂರು ಮುಂದೆ ಹೋದ್ರೆ ಮಂಡ್ಯ ನಡಿ ಅಂತಾರೆ. ಸೊ ಬನ್ನಿ ಇವಾಗ ಕರ್ಕೊಂಡು ಹೋಗ್ತಿರಲಿಲ್ಲ. ಎಲ್ಲನೂ ಹೋಗೋಣ ಅಂದರೆ ಫಸ್ಟು ತಗೊಬರೋಕ್ಕೆ ರೆಡಿ ಆಗ್ಬಿಡ್ತಾಳೆ ನಮ್ಮ ಸುಷ್ಮಿತಾ. ಫಸ್ಟ್ ರೆಡಿ ಆಗ್ಬಿಡ್ತಾಳೆ. ಅಲ್ಲ ಏನಂತ ಹೇಳಿದ್ರು,
ಅಂಗಡಿ ದುಡ್ಡು ಅಂದ್ರೆ ರಾಮನಗರಕ್ಕೆ ಹೋಗಿದ್ದು ವಿಡಿಯೋ ಮಾಡ್ಬಿಟ್ಟು ಬರೋಕ್ಕೆ ಅಲ್ಲಿ ದುಡ್ಡು ಎತ್ಕೊಂಡಿರೋದು ರಾಮನಗರ ಲೆಕ್ಕ ನಂದು ಮಂಡ್ಯ ಲೆಕ್ಕದಿದ್ದು. ಇಲ್ಲ ಮಂಡ್ಯ ಬಿಡ್ದಿದ್ದು ಮತ್ತೆ ರಾಮನಗರದ್ದು ಸುಷ್ಮಿತಾ ಅವ್ರ ಹ್ಯಾಂಡ್ ಅವರು ಪಡಿಕೈ, ನಮ್ದು ಬರೀ ಮಂಡ್ಯ ಮಾತ್ರ. ನೆಕ್ಸ್ಟು ವ್ಯಾಪಾರಾಗಿ ದುಡ್ಡು ಎತ್ಕೊಂಡು ಅದಕ್ಕೆ ಬಾ ಕೊಡಿಸ್ತೀನಿ ಅಂತ ಅಂತಾನೆ. ಅದಕ್ಕೆ ನಾನು ಒಪ್ಪಾಗ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀವಿ. ಸೊ ಇದು ಫಸ್ಟ್ ಫ್ಲೋರು, ನಮ್ಮ ಮನೆ ಫಸ್ಟ್ ಫ್ಲೋರು. ನೋಡ್ಬೋದು ಮೇಲ್ಗಡೆ ಹೆಂಗೆ ಸೂರ್ಯನ ಕಿರಣ ಬರ್ತಿದೆ ಇವಾಗ ಸಾಯಂಕಾಲ ಆದ್ರಿಂದ ಅಂತ. ಮತ್ತು ಒಂಚೂರು ರೆಡಿ ಮಾಡಿದ್ನಾ ರೆಡಿ ಮಾಡು, ನಡಿಯೋ ಬಿಡು. ಅದು ವೈಟ್ ಕಲರ್ ಡ್ರೆಸ್ಗಳು ಯಾಕ್ದಿಲ್ಲಿ? ಸೊ ವೈಟ್ ಕಲರ್ ಡ್ರೆಸ್ ಒಗ್ದಿದ್ದು ಇದೆಲ್ಲ ಯಾಕೋ ಚಲ್ದೆ. ನಡಿ ಯಾಕೆ ವಿನಯ್? ಏನಿಲ್ಲ ಹೇಳೋ. ಏನಿಲ್ಲಪ್ಪ. ಆಯ್ತು. ಸೊ ದಿಲೀಪ್ನ ರೆಡಿ ಮಾಡ್ತಾ ಇದ್ದೀವಿ ಈಗ. ಮತ್ತೆ ಏನು ಬೇಕು ನಿಂಗೆ ಇವತ್ತು? ಏನು ಬೇಕು ಇವತ್ತು? ಕಿಟ್ಕೆಟ್ ಆಮೇಲೆ ನೋಡಿ ಬರೀ ಚಾಕ್ಲೇಟ್ಸೇ ಕೇಳಿಸ್ತಾನೆ. ನಾವು ಆಲ್ಮೋಸ್ಟ್ ಚಾಕ್ಲೇಟ್ ಕೂಡ ನಿಲ್ಸ್ಬಿಟ್ಟಿದ್ವಿ ಅಲ್ವಾ ವಿನಯ್? ಹೌದು. ಏನ ಎಲ್ಲ ಯಾರೋ ನಿಂಗೆ ಹೇಳಿದ್ರು ಬರಲ್ಲ. ಮತ್ತೇನೋ ರೆಡಿ ಆದ್ರು. ನಿಮ್ಮ ಶಾಪಿಂಗ್ ಇದೆ ಡಿಮಾರ್ಟಲ್ಲಿ? ಹಾಂ ಸ್ವಲ್ಪ ಇದೆಯಂತೆ ವಿನಯ್. ನಿಂದೇನಿದೆ ವಿನಯ್? ಹಾಂ ಖಾರದ ಪುಡಿ ಮಾಡಿಸ್ಬೇಕು, ಬಟ್ ಅದಕ್ಕೆ ನಮ್ಮ ಅಜ್ಜಿ ಬರಬೇಕು. ಇವ್ನು ಕೇಳ್ತಾ ಇಲ್ಲ, ನಾವೇ ತಂದ್ಬಿಡೋಣ ಅಂತಾನೆ. ಬಟ್ ಆದರೆ ನಮ್ಮ ಅಜ್ಜಿ ಬರಲಿ ಅನ್ನೋದು. ರೆಡಿ ಆಗಿದ್ವಿ. ಸೊ ಡಿಮಾರ್ಟ್ಗೆ ಹೋಗಿ ಮತ್ತೆ ಹೋಟೆಲ್ಗೆ ಹೋಗಿ ನಾವಲ್ಲೇ ಇವತ್ತು ಡಿನ್ನರ್ ಮುಗಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಬೀಗ ಹಾಕೋತೀರಾ? ದಿಲೀಪ್ ಫಸ್ಟ್ ಇದನ್ನು ಹೋಗೋದ್ರಲ್ಲಿ. ಬನ್ನಿ ಹೋಗೋಣ. ಸೊ ಇವತ್ತು ಎಕ್ಸ್ವಿಲೆ ಹೋಗೋಣ ಅಂತ. ಬಾರೋ, ಅಲ್ಯಾಕೆ ಹೋಗಿದ್ಯಾ? ಬಾರೋ. ಯಾವಾಗಲೂ ನಾವು ಆ ಕಾರಲ್ಲೇ ಹೋಗ್ತಿದ್ವಿ, ಬಟ್ ಇವತ್ತು ಈ ಕಾರಲ್ಲಿ ಹೋಗೋಣ. ತುಂಬ ದಿನ ಆಯಿತು. ನಾವು ರೋಡ್ ಟ್ರಿಪ್ ಅಂದರೆ ಚೆನ್ನಾಗಿ ಹೋಗಿ ಬಂದಿದ್ದು. ಸೊ ಇದೆಲ್ಲ ವಾಶ್ ಮಾಡಬೇಕು ಒಂದ್ಸಲ. ವಾಶ್ ಮಾಡಿದ್ರೇ ಬ್ಲ್ಯಾಕ್ ಕಲಿಲ್ಲ ಅಂದರೆ ತುಂಬ ಕಷ್ಟ ಇದನ್ನು ಹ್ಯಾಂಡ್ಲು ಮಾಡೋದು. ಈ ಕಲರ್ನ ವಿನಯ್ ಬೈತಾ ಇರ್ತಾನೆ ಇವಾಗಲೂ ಅಲ್ವೇನಮ್ಮ? ವಿನಯ್ ಯಾವ ಕಾರ್ ತೊಗೊಂಡೆ ಬ್ಲ್ಯಾಕ್ ಕಲರ್ ಅಂತ ಬೈತಾ ಇರ್ತಾನೆ. ವಿನಯ್ಗೆ ಇಷ್ಟ ಇರಲಿಲ್ಲ ಬ್ಲ್ಯಾಕ್. ನಿಮ್ಗೆ ಇಷ್ಟ ಆಯ್ತಾ? ಹಾಂ, ನನಗೂ ಇಷ್ಟ ಆಯ್ತು ಬ್ಲ್ಯಾಕು. ನೋಡಿ ಆನೆ ಕಣಂಗೆ ಕಾಣ್ತದೆ ನನಗೂ. ಹಾಂ, ಮರೂನಾ? ನಂಗೆ ಬ್ಲ್ಯಾಕ್ ಇಷ್ಟ. ಅವ್ನು ನಾವು ಒತ್ತ ಕಾಯ್ತಾ ಇರ್ಬೋದು ಕಣಮ್ಮ. ಬಾರಮ್ಮ. ನಾವು ಬರಲಿ ಅಂತ ಕಾಯ್ತಿದ್ದಾ? ಆಯ್ತು. ಬಾರೋ, ಬರಲಿ ಅಂತ ಕಾಯ್ತಿತ್ತಂತಪ್ಪ. ಮತ್ತು ನಾನು ಇದಕ್ಕೆ ಲಾಸ್ಟ್ ಟೈಮ್ ನಾವು ರೆಸಾರ್ಟ್ಗೆ ಹೋಗಿದ್ವಲ್ಲ, ಕಲ್ದಾನ್ ಸಮುದ್ರ ಪ್ಯಾಲೇಸ್ಗೆ. ಈ ಫೋಟೋ ಹುಡುಕ್ತಿದ್ದೇವೆ, ನನಗೆ ಜ್ಞಾಪನ ಆಯ್ತಾ? ಬಟ್ ಇದು ಬಿಟ್ಟಿದ್ದೀನಿ. ಸೊ ಇವಾಗ ಸಿಕ್ತು. ದಿಲೀಪ ಇಲ್ಲಿ ನೋಡು, ಚೆನ್ನಾಗಿದೆ ತಾಜ್ ಮಹಲ್ ಇದು. ಹಾಂ, ಬರೀ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ವಿ ನಾವು. ಹೋಗ್ಲೇ ಇಲ್ಲ ಡ್ಯಾನ್ಸ್ ಕ್ಲಾಸ್ಗೆ. ದವ್ ಹೊಡೆದಾಕ್ಬಿಟ್ಟ ದಿಲೀಪ. ಹೋಗಲ್ಲ ಬಿಡೋ ಕನ್ನಡಕ. ಯಾಕೋ ಈ ವಿನಯ್ ಕನ್ನಡಕ ತಕ್ಕೊಟ್ಟಿದ್ದೀನಿ ನಾನು. ಸುಮಾರು ಬ್ಲಾಗಲ್ಲಿ ಹಾಕಿದ್ದೀನಿ ಹಿಂಗೆ ಮಾಡ್ತಾನೆ ಅಂತ. ಸೊ ಇವಾಗ ಹೊರಟಿದ್ದೀವಿ. ವಿನಯ್ ಏನೇನು ಕೊಡಿಸ್ತಾನೋ ಗೊತ್ತಿಲ್ಲ. ನಾವು ಎತ್ಕೊಳ್ಳೋದೆಲ್ಲ ಕೊಡಿಸ್ತಾನೆ ಅಂತ. ಬೇಡ ಮಗನೆ. ಸೊ ದಿಲೀಪ್ಗೆ ಸಾಕು ಬರೀ ಸ್ಕೈ ರೂಫ್ ನೋಡ್ಕೊತ ಇವಾಗ ಸಾಕು. ಬರೀ ಮೇಲ್ಗಡೆ ನೋಡು ಸಾಕು. ಆಯ್ತಾ? ಸಾಕಮ್ಮ. ನೋಡು ಅಷ್ಟು ಓಪನ್ ಆಗಿದೆಯಾ? ಸಾಕು ಮಗನೆ. ಹಾಂ, ಓಕೆನಾ? ಬೇಡಮ್ಮ ಸುಮ್ಮನೆ. ಏನು ಹೇಳೋದು? ನನ್ನ ಮಗ ದೊಡ್ಡ ಸುಳ್ಳು ಹೇಳೋದು ಕಲ್ತಿದ್ದಾನೆ. ಇದನ್ನ ಈ ಮಿರಾ ಇದು ಗ್ಲಾಸ್ ನ ಸಖತ್ ಜಾತ್ರೆ ತರ ಕಾಣತ್ ಕಣ, ತಗೋಬೇಡ ಅಂತ ಎಷ್ಟು ಹೇಳಿದ್ರು ಇದೇ ಬೇಕು, ಆರ್ಟೇ ಬೇಕಪ್ಪ ತಗೊಂಡಿದ್ದಾನೆ. ಅದೊಂದೇ ಹುಷಾರಾಗಿ ಮಡಿಕೊಂಡಿದ್ದಾನೆ. ತನ್ನ ಸಾಮಾನೆಲ್ಲ ಮುರಿದಾಕ್ತಾನೆ. ಅವನು ತಗೊಂಡಿರೋದಲ್ವ ಅದಕ್ಕೆ ಕಿತ್ತಾಕ್ತಾನೆ. ನಾವು ಇನ್ನೊಂದು ಅಯೋಧ್ಯೆ ಪ್ಲಾನ್ ಮಾಡಿದ್ವಿ. ಬ್ಲಾಗಲ್ಲಿ ಹೇಳಿದ್ದೀನಿ ಏನೋ ಗೊತ್ತಿಲ್ಲ. ಹಾಂ, ಅಪ್ಪಂದಾಯ್ತಂತೆ.
ಸೊ ನಾವು ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೊಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು, ಬಟ್ ಮರ್ತೋಗ್ತಿದೆ ನಮ್ಮ ಏನು ಮಾಡೋದು. ಈಗೆಲ್ಲ ಮನೆ ಬದ್ದ ಮಾಡ್ತೀನಿ ಅಂತ ಹೇಳಿದ್ದಾನೆ. ಕೂತ್ಕೋ ಫಿಟ್. ಅಷ್ಟೇ ಮಾಡಿ ಊರು ಬರ್ತಿದ್ರಲ್ಲ ಊರು ಬರ್ತಿದ್ರಲ್ಲ ಮಂಡ್ಯ ಬಂದಾಗ ಬಂದ್ರೆ. ಸೊ ಕೊನೆಗೂ ದಿಲೀಪ್ ಸನ್ ರೂಫ್ ಓಪನ್ ಮಾಡಿ ನಿಲ್ಸ್ಕೊಂಡ. ನನ್ನನ್ನ ಬೇಡ ಅಂತಿದ್ದಾನೆ. ನನ್ನ ಬೇಡ ಅಂದೆ ಅಲ್ವಾ? ನಿಂತ್ಕೊಳ್ಳ, ನೀನು ನಿಂತ್ಕೊಬಗ್ನೆ ಸಾಕು, ನಂಗೇನು ಬೇಡ. ಹಾಂ, ಅವ್ರ ಅಜ್ಜಿನೂ ಕರೀತಿದ್ದ ಅತ್ತಿ ಸಜ್ಜಿ ಅಂತ. ಆಶಾಜಿನ ನಿಲ್ಸ್ಕೊಳ್ಳೋ, ನಡ್ಕೋಬೇಕಂತ ಈಗ. ಸೊ ಇವಾಗ ಅವನು ವೇರ್ ಮಾಡಿದ್ನಲ್ಲ ಅದನ್ನ ಬೀಳಿಸ್ತಾ ಇವಾಗ ತಾನೆ ಜಸ್ಟ್ ಕಿಟಕಿ ಪಕ್ಕ ಬಿಸಾಕಿದ್ದಾನೋ ಏನೋ ಗೊತ್ತಿಲ್ಲ ನನಗೆ, ಒಟ್ಟಲ್ಲಿ ಬೀಳಿಸಿದ್ದಾನೆ. ಇವಾಗ ಈ ಕಣಕ ಇಸ್ಕೊಂಡಿದ್ದ. ಎಲ್ಲೋದಿದೀಪ ನಿಂತ್ಕೊಳ್ಳೋ ಮೇಲೆ. ಬಂತು ವಿನಯ್ ನಮ್ಮನೇಲಿ ಡ್ರಾಪ್ ಮಾಡಿಬಿಡು ಅಂದ್ವಿ. ವಿನಯ್ ನೀನು ಅಂಗಡಿಗೆ ಹೋಗಿ ಬರ್ತೀಯಾ? ಸೊ ದಿಲೀಪ್ನ ಕರ್ಕೊಂಡು ಹೋಗಿದ್ವಿ. ದಿಲೀಪ್ ಇಳಿ ಕೆಳಗೆ, ಇವಾಗ ನಾವಿಲ್ಲ ಇವಾಗ ನೋಡ್ಕೊಳಕ್ಕೆ. ಸೊ ನಾವು ನಮ್ಮ ಅತ್ತೆ ಡಿ ಮಾಡ್ಕೊ ಹೋಗಿರ್ತೀವಿ. ವಿನಯ್ ಬರ್ತಾನೆ ಆಮೇಲೆ ಮಂಡಿ ಅಂಗಡಿಗೆ ಹೋಗಿ. ಸೊ ಹೊರಟ್ರು ಬಿಟ್ಟು ನಾವು ಡಿ ಮಾಡ್ಕೋಬೇಕು. ಹಿಂಗೊಂದು ತೊಗೊಂಡಿದ್ದೀವಿ, ಪ್ಲೇಟ್ಸ್ ನೋಡಬೇಕು ಬನ್ನಿ. ವಾಷಿಂಗ್ ಮಿಷಿನ್ಗಾ? ಅದು ಬುಕ್ ಮಾಡಿದ್ದೀನಿ ಅಮೆಝಾನಲ್ಲಿ. ಮಾಡಿದ್ದೀನಿ ಬರುತ್ತೆ ಇರಿ. ಇವಾಗ ಸದ್ಯಕ್ಕೆ ಪ್ಲೇಟ್ಸ್ ನೋಡೋಣ. ಇಲ್ಲೂ ಐದು ಕಡೆ ನಮ್ಮ ಕೆಳಗಡೆ ಪ್ಲೇಟ್ಸ್ಗಳು. ಹಾಂ, ಹೌದಾ? ಹ್ಞೂ ಹ್ಞೂ ಹ್ಞೂ. ನಾವು ಡಿ ಮಾರ್ಟಿಗೆ ಬಂದಿದ್ದೋ ಗೀತಾ, ಸಾಮಾನು ತೊಗೊಂಡೋಗ್ಬೇಕಾಯ್ತು. ಅವ್ನು ವಿನಯ್ ಮಂಡ್ಯ. ವಿನಯ್ ಡಯಟ್ ಮಾಡ್ತೀನಿ ಅಂತ ಓಟ್ಸ್ ಥರ ಕೇಳಿದ್ದಾರೆ. ಮಧ್ಯಾಹ್ನ ಹೊತ್ತು ಡಯಟ್ ಮಾಡ್ತೀನಿ ಅಂತ, ಅಥವಾ ರಾತ್ರಿ ಏನಾದ್ರು ತಿನ್ನೋದು ತೊಗೊಳ್ಳೋದು. ಬೈ ಒನ್ ಗೆಟ್ ಒನ್. ನೀವು ತಿಂತೀರಾ ಓಟ್ಸ್? ಏನು ಮಾಡೋದು ಅದರಲ್ಲಿ? ಉಪ್ಪಿಟ್ಟಾ? ಉಪ್ಪಿಟ್ಟಲ್ಲ, ಮೊಸರು ಹಾಕೊಂಡು ತಿನ್ಬೇಕು. ಅವ್ನು ಏನು ಹಾಕೊಂಡು ತಿಂತಾನೆ ಗೊತ್ತಿಲ್ಲ. ಉಪ್ಪಿಟ್ಟು ಮಾಡ್ಕೋಬೋದು, ಆದರೆ ಎಣ್ಣೆ ಹಾಕ್ಕೊಳ್ಳೋಂಗಿಲ್ಲ. ನೋಡೋಣ, ಇವಾಗ ತೊಗೊಂಡಿದ್ದೀನಿ. ಒಂದು ಸಾಕು ಬಿಡಂಗಾರೆ. ಬೈ ಒನ್ ಗೆಟ್ ಒನ್ ಆಗಿದೆ. ಬಿಡಿ ಆಯ್ತು, ನೋಡೋಣ. ಇವಾಗ ಉತ್ಸಾಹ ಎಷ್ಟೊಂದಿತ್ತು. ಹಾಂ, ಈಗ ಡೈಲಿ ಇದೇ ರೊಟೀನ್ ಆಗ್ಬಿಟ್ಟೈತಲ್ಲ. ಹೌದು ತಿಂಗ್ಳಿಗಿಲ್ಲ ಅಂದ್ರೆ 2-3 ಸಾರಿ ಬರ್ತಾ ಇರ್ತೀವಿ. ಹೌದು. ವಿನಯ್ ಅಂತೂ ಕಂಪಲ್ಸರಿ. ಅಂದರೆ ಮಂಡ್ಯದಲ್ಲಿ ಇರೋದ್ರಿಂದ ಏನು ಬೇಕಂತ ಸ್ವಲ್ಪನೇ ತೊಗೊಂಡ್ವಿ, ಜಾಸ್ತಿ ತೊಗೊಳ್ಳಿಲ್ಲ. ಎಲ್ಲ ಇತ್ತು. ಇದು ಸುಮ್ಮನೆ ಎಕ್ಸ್ಟ್ರಾ ಮನೆಗೆ ಲಾಕ್ಡೌನ್ ಎಲ್ಲ ಹಾಕೋದು. ಲಾಕ್ಡೌನ್ ಸ್ವಲ್ಪ ತೊಗೊಂಡಿದ್ದೀವಿ. ಸೊ ದೀಪಕ್ಕೆ ರುಚಿಗಳು ಎಣ್ಣೆ, ಸೊ ಅಡುಗೆಗೆ ಸನ್ಪ್ಯೂರು, ಪನ್ನೀರ್ ಸ್ವಲ್ಪ ಬೇಕಿತ್ತು, ಮನೆಗೆ ಇತ್ತು. ಎಲ್ಲ ಲಾಕ್ಡೌನ್ ಅಂತಾರೆ ಅಂತ ಎಲ್ಲ ಏನು ಮಾಡ್ತಾನೋ ವಿನಯ್ ಓಟ್ಸ್ನ. ಇದು ಮತ್ತು ಎಳ್ನೀರು, ಆಮೇಲೆ ಇನ್ನೇನು ತೊಗೊಂಡ್ವಿ, ಶಾವಿಗೆ ತೊಗೊಂಡೆ. ಯಾವುದೋ ಆಶೀರ್ವಾದ ಬಿಟ್ಟಿದ್ರು, ನಾನು ಟ್ರೈ ಮಾಡಿರಲಿಲ್ಲ, ಅದಕ್ಕೆ ತೊಗೊಂಡೆ. ರೋಸ್ಟೆಡ್ಡು ಅಷ್ಟೇ ಅಲ್ವೇನಮ್ಮ. ಇನ್ನು ಬಿಟ್ಟು ಸ್ವಲ್ಪ ಕಾಳುಗಳು ಅದು ಇದು, ನೀರು ಬೇಕಿತ್ತು, ನೀರು ತೊಗೊಂಡ್ವಿ. ಎಲ್ಲ ಇತ್ತು. ಹಂಗೂ ಸ್ವಲ್ಪ ಇಲ್ಲಿ ಅಂತ ಬಂದ್ವಲ್ಲ ಅಂತ ಅಲ್ವಾ? ಹೌದು, ಬಂದ ಅವನೇನಾರು ಬಂದರು ಎಲ್ಲ ಬಾರಮ್ಮ ಇಲ್ಲಿ ಈಚೆ. ಕಿರ್ಚಾಡ್ತಾನೆ ಅದೇನು ಗೋಪಾಲನ್ ದಿಲೀಪ್ನ ಕರ್ಕೊಂಡೋಗಿಲ್ಲ ಅವರಪ್ಪ, ಡಿ ಮಾರ್ಟಿಗೆ ಬಿಟ್ಬಿಟ್ರು ಅಂತ ಅಗಳು ಅಂತ ಹೇಳ್ತಾನೆ. ನಾಳೆ ಕರ್ಕೊಂಡು ಹೋಗೋದು ಬಿಡು ಮಗನೆ. ಹೋಟೆಲ್ಗೆ ಬಂದಿದ್ದೀವಿ, ಕೃಷ್ಣ ಕೇಶವ ಅಂತ. ಎಲ್ಲ ಒಂದೇ ಅಡ್ಡ ಮದ್ದೂರಲ್ಲಿ ಬಂದರೆ ನಮಗೆ ಮೆಕ್ಡೊನಾಲ್ಡ್ಸು, ಪೋಲಾರ್ ಬಿಯರು, ಹೋಟೆಲ್ಸು ಎಲ್ಲ. ಏನು ಬೇಕು ನಿಂಗೆ? ಮಸಾಲೆ ದೋಸೆ. ಬಾ ಈ ಕಡೆ ಬಾ, ಪೊಲೀಸ್ ಗಾಡಿ ಬಾರು.
ಸೊ ಊಟ ಎಲ್ಲ ಮಾಡಿದ್ವಿ, ಚೆನ್ನಾಗಿದ್ದು ಟೇಸ್ಟು. ಸೊ ಯಾರು ನಿಮಗೆ ಬೆಂಗಳೂರು ಮೈಸೂರು ಹೈವೇಲಿ ಹೋಗ್ಬೇಕಾದ್ರೆ ಹೋಟೆಲ್ ವಿಸಿಟ್ ಮಾಡಿ, ಚೆನ್ನಾಗಿದೆ. ಬರ್ತಿದ್ದಾರೆ ನೋಡಿ, ಚಪ್ಪಲಿ ಬಿಟ್ಬಿಟ್ಟಿದ್ರು ದಿಲೀಪ್ ಅವರು, ಹಂಗಾಗಿ ಚಪ್ಪಲಿ ಹಾಕ್ಸ್ಕೊಂಡು ಬರ್ತಿದ್ದಾರೆ. ಎ ಸಿ ಹಾಕಿದ್ದಾನೆ, ಇಲ್ಲಾಂದ್ರೆ ಆನ್ ಮಾಡ್ತಿದ್ದೆ, ವಿಂಡೋ ಇಳಿಸ್ತಿದ್ದೆ. ಓಹೋ ಓಹೋ ಆ್ಯಕ್ಷನ್ ನೋಡಲಿ, ಆ್ಯಕ್ಷನ್. ಎಲ್ಲಿ ಬಿಟ್ಟಿದ್ದೋ ಅಲ್ಲೇ ಊಟ ಹತ್ರ ಬಿಟ್ಟ ಅವ್ನ ಕಡೆ. ಹ್ಞೂ ಸೊ ಹಾಕ್ಸ್ಕೊ ಬಂದರು. ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಥ್ಯಾಂಕ್ ಯು ಆಲ್.